ಲೋಕಸಭೆಯಲ್ಲಿ ಮೊನ್ನೆ ಶಿವರಾಜ್ ಚೌಹಾಣ್ ಅವರು ಈ ಬಿಲ್ಲನ್ನು ಪಾಸ್ ಮಾಡ್ಕೊಂಡಿದ್ರು. ನಿನ್ನೆ ಏನಾಗಿದೆ, ರಾಜ್ಯಸಭೆಯಲ್ಲಿ ಕೂಡ ಈ ಬಿಲ್ ಪಾಸ್ ಆಗೋಗಿದೆ. ಪಾಸ್ ಆಗಿದ್ದೇ ಸರಿ ಹೋಯ್ತು ನೋಡಿ, ವಿರೋಧ ಪಕ್ಷಗಳು ಮತ್ತು ಇಂಡಿ ಮೈತ್ರಿಕೂಟದ ನಾಯಕರ ಮೈಯೆಲ್ಲ ಉರಿಯಾಗಕ್ಕೆ ಸ್ಟಾರ್ಟ್ ಆಯಿತು, ತಳಮಳ ಸ್ಟಾರ್ಟ್ ಆಯಿತು, ನಿದ್ದೆನೂ ಹದಗೆಟ್ಟು. ಗ್ರಾಮವನ್ನು ಸಬಲೀಕರಣ ಮಾಡಬೇಕು, ಅಲ್ಲಿರೋ ಮೂಲ ಸೌಕರ್ಯಗಳನ್ನು ದಿನಗೂಲಿ ಕಾರ್ಮಿಕರುಗಳಿಗೆ ಅಲ್ಲಲ್ಲೇ ಸ್ಥಳೀಯವಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಗ್ರಾಮದ ಮೂಲ ಸೌಲಭ್ಯವನ್ನು ಏರ್ಪಡಿಸಬೇಕು ಅನ್ನೋದರಲ್ಲಿ ಎಲ್ಲಿ ದಿನಗೂಲಿ ನೌಕರರ ಮತ್ತು ಗ್ರಾಮಸ್ಥರ ಹಕ್ಕನ್ನು ಕಸಿಯಲಾಗುತ್ತೆ, ಬಡವರ ವಿರೋಧಿ ಹೆಂಗಾಗುತ್ತೆ ಅನ್ನೋದಕ್ಕೆ ಉತ್ತರ ಹೇಳಬೇಕು. ಬಯೋಮೆಟ್ರಿಕ್ಕನ್ನು ತೆಗೆದುಕೊಂಡು ಯಾವ ವ್ಯಕ್ತಿ ದಿನಗೂಲಿಗೆ ಹೋಗ್ತಾನೆ ಅವನನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣ ಮಾಡಿ ಆತನ ಒಂದು ಡೇಟಾವನ್ನು, ಕೆಲಸದ ಡೇಟಾವನ್ನು ಆತನಿಗೆ DBT ಮುಖಾಂತರ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ಮುಖಾಂತರ ಅವನಿಗೆ ವೇತನವನ್ನು ಪಾವತಿ ಮಾಡಿದ್ರೆ ಹೇಗೆ ಬಡವರಿಗೆ ಇದು ವಿರೋಧ ಆಗುತ್ತೆ ಅನ್ನೋದನ್ನ ಹೇಳಬೇಕು. 125 ದಿನಗಳಿಗೆ ವಿಸ್ತಾರ ಮಾಡಿದಾಗ ಇದು ದಿನಗೂಲಿ ಕಾರ್ಮಿಕರಿಗೆ ವರದಾನವಾಗುತ್ತೋ ಅಥವಾ ಹೇಗೆ ಅನ್ಯಾಯ ಆಗುತ್ತೆ ಅನ್ನೋದಕ್ಕೆ ಇಂಡಿ ಮೈತ್ರಿಕೂಟದ ನಾಯಕರು ಉತ್ತರವನ್ನು ಹೇಳಬೇಕು. ಅದು ದೇಶದ ರಸ್ತೆಗಳನ್ನು ನೀವು ಮೌನ ಹಾಕ್ಸೋಕ್ಕಾಗಲ್ಲ, ಜನ ರಸ್ತೆಗಿಳಿದು ಕಲ್ಲೊಡಿತಾರೆ ಅಂತ ಹೇಳುವಂಥ ಮಟ್ಟದಲ್ಲಿ ಇವತ್ತು ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಬೆದರಿಕೆಯನ್ನು ಹಾಕ್ತಿದ್ದಾರೆ ಇವರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತೂ ಹೇಳ್ಬಿಟ್ರು, ಇದನ್ನು ಕಾನೂನು ಅಂದರೆ ಒಂದು ಕರಾಳವಾದ ಕಾನೂನು, ಇದು ಕಾನೂನನ್ನು ನೀವು ಜಾರಿಗೆ ತರೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹಠಮಾರಿ ಧೋರಣೆಯನ್ನು ತೋರ್ತಿದ್ದಾರೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಇಂಡಿಗಳ ನಿದ್ದೆ ಕೆಡಿಸಿತ್ತ ಕರಾಳ ಕಾನೂನು. ಹೌದು ಸ್ನೇಹಿತರೆ, ಇವತ್ತು ಕೇಂದ್ರದಲ್ಲಿರುವಂಥ ನರೇಂದ್ರ ಮೋದಿ ಸರ್ಕಾರ ದೇಶವನ್ನು ದೂರದೃಷ್ಟಿತ್ವದಿಂದ ಇಟ್ಕೊಂಡು ಯಾವುದಾದ್ರೂ ಒಂದು ಕಾನೂನುಗಳನ್ನು ರಚನೆ ಮಾಡಿದ್ರೆ ಅದು ಇಂಡಿ ಮೈತ್ರಿಕೂಟದ ನಿದ್ದೆಯನ್ನು ಕೆಡಿಸುತ್ತೆ. ಆ ಒಂದು ಪ್ರಕ್ರಿಯೆ ಇವಾಗ ಶುರುವಾಗೋಗಿರೋದು. ಅಂದರೆ NDA ಮೈತ್ರಿಕೂಟದ ಸರ್ಕಾರ ಯಾವುದಾದ್ರೂ ಒಂದು ಕಾನೂನನ್ನು ಈ ದೇಶದಲ್ಲಿ ಜಾರಿಗೆ ತರಕ್ಕೆ ಹೋದರೆ ಅದು ಇಂಡಿಗಳ ನಿದ್ದೆಯನ್ನು ಕೆಡಿಸ್ತಿದೆ. ಅಂಥ ಒಂದು ಕರಾಳ ಕಾನೂನನ್ನು ಇವತ್ತು ಮೋದಿ ಸರ್ಕಾರ ತೊಗೊಂಬಂದಿದೆ. ಹಾಗಾಗಿ ನಿನ್ನೆ ನೀವು ಸಂಸತ್ನ ಕೊನೆಯ ದಿನ, ಅಧಿವೇಶನದ ಕೊನೆಯ ದಿನ ನೀವು ನೋಡಬೇಕಾಗಿತ್ತು. ಈ ಬಿಲ್ಲು ಇವಾಗೇನು ತೊಗೊಂಬಂದಿದ್ದಾರೆ, ಈ ಕಾನೂನು ಇದು ಪಾಸಾಗೋಗಿದೆ. ಈಗ ಕಾನೂನಾಗಿ ಪರಿವರ್ತನೆ ಆಗಬೇಕಷ್ಟೇ, ರಾಷ್ಟ್ರಪತಿಗಳ ಅಂಕಿತವನ್ನು ಹಾಕಿಸ್ಬೇಕಷ್ಟೇ ಈ ಕಾನೂನಿಗೆ. ಲೋಕಸಭೆಯಲ್ಲಿ ಮೊನ್ನೆ ಶಿವರಾಜ್ ಚೌಹಾಣ್ ಅವರು ಈ ಬಿಲ್ಲನ್ನು ಪಾಸ್ ಮಾಡ್ಕೊಂಡಿದ್ರು. ನಿನ್ನೆ ಏನಾಗಿದೆ, ರಾಜ್ಯಸಭೆಯಲ್ಲಿ ಕೂಡ ಈ ಬಿಲ್ ಪಾಸಾಗೋಗಿದೆ. ಪಾಸ್ ಆಗಿದ್ದೇ ಸರಿ ಹೋಯ್ತು ನೋಡಿ, ವಿರೋಧ ಪಕ್ಷಗಳು ಮತ್ತು ಇಂಡಿ ಮೈತ್ರಿಕೂಟದ ನಾಯಕರ ಮೈಯೆಲ್ಲ ಉರಿಯಾಗಕ್ಕೆ ಸ್ಟಾರ್ಟ್ ಆಯಿತು, ತಳಮಳ ಸ್ಟಾರ್ಟ್ ಆಯಿತು, ನಿದ್ದೆನೂ ಹದಗೆಟ್ಟೋಯ್ತು. ಹಾಗಾಗಿ ತಡರಾತ್ರಿಯಿಂದ ಬೆಳಗಿನವರೆಗೂ ಸಂಸತ್ ಭವನದ ಮೆಟ್ಲುಗಳ ಮೇಲೆ ಇವರ ಪ್ರತಿಭಟನೆ ಶುರುವಾಯಿತು. ಇವರು ಕೊಡ್ತಾ ಇರೋವಂಥ ಹೇಳಿಕೆಗಳು ನೋಡಿದ್ರೆ ಇವತ್ತು ದೇಶದ ಸಾಮಾನ್ಯ ನಾಗರಿಕ ಭಯಪಡುವಂತಹ ಪರಿಸ್ಥಿತಿ ಆಗಿದೆ. ಸ್ನೇಹಿತರೆ, ನಾವಿಲ್ಲಿ ಸ್ಪಷ್ಟಪಡಿಸ್ಕೊಳ್ಳೋಣ. ಮೊದಲನೆಯದಾಗಿ, ಈಗ ಒಂದು ಹಳೆಯ ಕಾನೂನಲ್ಲಿ ಕೇವಲ ಒಂದು 100 ದಿನಗಳ ಕೆಲಸವನ್ನು ಕೊಡಲಾಗುತ್ತೆ ಅಂದರೆ, ಹೊಸ ಕಾನೂನಲ್ಲಿ ಇದು 125 ದಿನಗಳ ಕೆಲಸವನ್ನು, ದಿನಗೂಲಿಯನ್ನು ಕೊಡುತ್ತೆ ಅನ್ನೋದಾದರೆ ದಿನಗೂಲಿಗಳ ಹಕ್ಕನ್ನು ಹೆಂಗೆ ಕಸಿಯಲಾಗ್ತಿದೆ ಅಂತ ಹೇಳುವಂಥ ಪ್ರಶ್ನೆಗೆ ಈ ಇಂಡಿ ಮೈತ್ರಿಕೂಟದ ನಾಯಕರ ಹತ್ರ ಯಾವುದೇ ವಿಧವಾದಂಥ ಉತ್ತರ ಇಲ್ಲ. ಎರಡನೆಯದಾಗಿ, ಗ್ರಾಮವನ್ನು ಸಬಲೀಕರಣ ಮಾಡಬೇಕು, ಅಲ್ಲಿರೋ ಮೂಲ ಸೌಕರ್ಯಗಳನ್ನು ದಿನಗೂಲಿ ಕಾರ್ಮಿಕರುಗಳಿಗೆ ಅಲ್ಲಲ್ಲೇ ಸ್ಥಳೀಯವಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಗ್ರಾಮದ ಮೂಲ ಸೌಲಭ್ಯವನ್ನು ಏರ್ಪಡಿಸಬೇಕು ಅನ್ನೋದರಲ್ಲಿ ಎಲ್ಲಿ ದಿನಗೂಲಿ ನೌಕರರ ಮತ್ತು ಗ್ರಾಮಸ್ಥರ ಹಕ್ಕನ್ನು ಕಸಿಯಲಾಗುತ್ತೆ, ಬಡವರ ವಿರೋಧಿ ಹೆಂಗಾಗುತ್ತೆ ಅನ್ನೋದಕ್ಕೆ ಉತ್ತರ ಹೇಳಬೇಕು. ಮತ್ತು ಇನ್ನೊಂದು ಮುಖ್ಯವಾಗಿ, ಬಹುಮುಖ್ಯವಾಗಿ, ಬಯೋಮೆಟ್ರಿಕ್ಕನ್ನು ತೆಗೆದುಕೊಂಡು ಯಾವ ವ್ಯಕ್ತಿ ದಿನಗೂಲಿಗೆ ಹೋಗ್ತಾನೆ ಅವನನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣ ಮಾಡಿ ಆತನ ಒಂದು ಡೇಟಾವನ್ನು, ಕೆಲಸದ ಡೇಟಾವನ್ನು ಆತನಿಗೆ DBT ಮುಖಾಂತರ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ಮುಖಾಂತರ ಅವನಿಗೆ ವೇತನವನ್ನು ಪಾವತಿ ಮಾಡಿದ್ರೆ ಹೇಗೆ ಬಡವರಿಗೆ ಇದು ವಿರೋಧ ಆಗುತ್ತೆ ಅನ್ನೋದನ್ನ ಹೇಳಬೇಕು. ಬಹುಮುಖ್ಯವಾಗಿ ಕೃಷಿ ಚಟುವಟಿಕೆ ನಡೆಯುವಂಥ 60 ದಿನಗಳ ಕಾಲದಲ್ಲಿ ಹೊರತುಪಡಿಸಿ ಈ ಕೃಷಿ ಚಟುವಟಿಕೆ ಇಲ್ಲದಾಗ 125 ದಿನ ಕೆಲಸವನ್ನು ಕೊಟ್ಟರೆ, 100 ದಿನ ಕೊಡ್ತಾ ಇದ್ದಿದ್ದ ದಿನಗೂಲಿಯನ್ನು 125 ದಿನಗಳಿಗೆ ವಿಸ್ತಾರ ಮಾಡಿದಾಗ ಇದು ದಿನಗೂಲಿ ಕಾರ್ಮಿಕರಿಗೆ ವರದಾನವಾಗುತ್ತೋ ಅಥವಾ ಹೇಗೆ ಅನ್ಯಾಯ ಆಗುತ್ತೆ ಅನ್ನೋದಕ್ಕೆ ಇಂಡಿ ಮೈತ್ರಿಕೂಟದ ನಾಯಕರು ಉತ್ತರವನ್ನು ಹೇಳಬೇಕು. ಮತ್ತು
ಕೇವಲ ಯಾವಾಗಲೂ ಕೇಂದ್ರ ಸರ್ಕಾರದ ಮೇಲೇ ಅವಲಂಬನೆ ಆಗಿರ್ತಾ ಇದ್ದಂಥ ರಾಜ್ಯ ಸರ್ಕಾರಗಳ ಮೇಲೆ ಸ್ವಲ್ಪ ಮಟ್ಟಿಗೆ ಜವಾಬ್ದಾರಿಯನ್ನು ಹೇರೋದ್ರ ಮುಖಾಂತರ ಈಗ 60% ಕೇಂದ್ರ ಸರ್ಕಾರ ಕೊಡುತ್ತೆ, ಇನ್ನು 40% ರಾಜ್ಯ ಸರ್ಕಾರಗಳು ಕೊಡಬೇಕು. ಆದರೆ ನಾರ್ತ್ ಈಸ್ಟು ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ 90% ಕೇಂದ್ರ ಸರ್ಕಾರವೇ ಭರಿಸ್ಕೊಳ್ತೀನಿ ಅಂತ ಹೇಳ್ತಿದೆ. ಹಾಗಾಗಿ ಈಗ ಇವರಲ್ಲಿ ಉರಿ ಏನಂತ ಹೇಳಿದ್ರೆ ಜಿ ರಾಮ್ಜಿ ಬಿಲ್ ಪಾಸ್ ಆಗೋಯ್ತು, ಅಂಕಿತವನ್ನು ಹಾಕಿದ್ರೆ ರಾಷ್ಟ್ರಪತಿಗಳು ಕಾನೂನಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಗಾಂಧೀಜಿಯವ್ರ ಹೆಸರು ಬಿಟ್ಟರು ಅಂತ ಮೊನ್ನೆ ಎಲ್ಲ ಹೇಳಿದ್ದೀವಲ್ಲ ನಾವು, ಅದೇ ವಿಚಾರವನ್ನು ಇಟ್ಕೊಂಡು ಇವಾಗ ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಪ್ರತಿಭಟನೆ ಮಾಡಿ ಮನೆಗೆ ಗೆದ್ದೋದ್ರೆ ಯಾರಿಗೇನು ತೊಂದರೆ ಆಗಬೇಕಾಗಿದ್ದೇನಿಲ್ಲ ಈ ದೇಶದಲ್ಲಿ, ಇವ್ರನ್ನ ಕಟ್ಕೊಂಡು ಏನಾಗಬೇಕಾಗಿದ್ದಿಲ್ಲ. ಯಾಕೆಂದರೆ ಇವರು ಅರಾಜಕತೆ ಮಾಡುವಂಥ ಮನಸ್ಥಿತಿಯಲ್ಲೇ ಇರೋದು. ಹಾಗಾಗಿ ಮನೋಜ್ ಝಾ ಅಂತ RJD ಒಬ್ಬರು ನಾಯಕರಿದ್ದಾರೆ. ಇವ್ರು ಏನು ಹೇಳ್ತಿದ್ದಾರೆ ಗೊತ್ತಾ, ಇವತ್ತು ನೀವು ಸಂಸತ್ ಭವನವನ್ನು ಸುಮ್ಮನೆ ಇರಿಸ್ಬೋದು, ಮೌನವಾಗಿಸ್ಬೋದು, ದೇಶದ ರಸ್ತೆಗಳನ್ನು ನೀವು ಮೌನ ಆಗಿಸೋಕ್ಕಾಗಲ್ಲ, ಜನ ರಸ್ತೆಗಿಳಿದು ಕಲ್ಲೊಡಿತಾರೆ ಅಂತ ಹೇಳುವಂಥ ಮಟ್ಟದಲ್ಲಿ ಇವತ್ತು ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಬೆದರಿಕೆಯನ್ನು ಹಾಕ್ತಿದ್ದಾರೆ ಇವರು. ಮತ್ತು TMCಯ ಸಾಂಸದರು ಎಲ್ಲರೂ ಸಂಸತ್ ಭವನದ ಮೆಟ್ಲ ಮೇಲೆ ಪ್ರತಿಭಟನೆ ಇವ್ರದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತೂ ಹೇಳ್ಬಿಟ್ರು, ಇದನ್ನು ಕಾಲಾ ಕಾನೂನು ಅಂದರೆ ಒಂದು ಕರಾಳವಾದ ಕಾನೂನು ಇದನ್ನು ಯಾವ ಕಾರಣಕ್ಕೂ ದೇಶದ ಜನರು ಒಪ್ಪೋದಿಲ್ಲ, ಇದನ್ನು ಬಡವರ ತಲೆ ಮೇಲೆ ಹೇರ್ತಿದ್ದೀರಾ, ಹಂಗಾಗಿ ನಾವು ಇದನ್ನು ಕಠೋರವಾಗಿ ವಿರೋಧ ಮಾಡ್ತೀವಿ. ಜನಗಳು ದಿನ ಕಳೆದಂತೆ ರಸ್ತೆಗಿಳಿತಾರೆ, ಕಲ್ಲು ಹೊಡಿತಾರೆ. ನಿಮಗೆ ಏನಿದ್ರು ಅರಾಜಕತೆಯನ್ನೇ ನೋಡೋದು ತುಂಬ ಇಷ್ಟ ಅಲ್ವಾ? ಜನರು ನಿಮ್ಮ ಗುಂಡಿಗೆ ಎದೆಯನ್ನು ಒಡ್ತಾರೆ, ನಾನು ಕೂಡ ಭಾಗವಹಿಸ್ತೀನಿ, ಇದನ್ನು ಕಾನೂನನ್ನು ನೀವು ಜಾರಿಗೆ ತರೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹಠಮಾರಿ ಧೋರಣೆಯನ್ನು ತೋರ್ತಿದ್ದಾರೆ. ಬಹುಮುಖ್ಯವಾಗಿ ಇನ್ನೊಂದು ಪ್ರಸಂಗ ಇಲ್ಲಿ ನಡೀತಿದೆ. ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ಇವಾಗ ಪ್ರವಾಸದಲ್ಲಿದ್ದಾರೆ. BJPಯ ಒಬ್ಬರು ನಾಯಕರು ಪ್ರದೀಪ್ ಭಂಡಾರಿ ಅಂತ, ಅವರು ಅವರ ಎಕ್ಸ್ ಖಾತೆಯಲ್ಲಿ ಒಂದು ಫೋಟೋವನ್ನು ಶೇರ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬಳು ಮಹಿಳೆ ಇದ್ದಾಳೆ, ಕೃನಿಲ್ ಅಂತ, ಸೆಂಟರ್ ಫಾರ್ ಯುರೋಪಿಯನ್ ಪಾಲಿಸಿ ಅಂತ ಹೇಳುವಂಥ ಒಂದು ಟ್ರಸ್ಟಿ ಈಕೆ ಆ ಒಂದು ಸಂಸ್ಥೆಯಲ್ಲಿ. ಇದು ಜಾರ್ಜ್ ಸೊರಾಸ್ನ ಓಪನ್ ಸೊಸೈಟಿ ಫೌಂಡೇಶನ್ಗೆ ಲಿಂಕ್ ಆಗಿರುವಂಥ ವ್ಯಕ್ತಿ. ಈಕೆಯ ಒಟ್ಟಿಗೆ ರಾಹುಲ್ ಗಾಂಧಿ ಅವ್ರಿಗೆ ಏನು ಕೆಲಸ? ಹಾಗಾಗಿ ನಾವು ದೇಶದ ಸನ್ನಿವೇಶವನ್ನು ನೋಡಿದಾಗ ರಾಹುಲ್ ಗಾಂಧಿ ಅವರು ಯಾವಾಗ ವಿದೇಶಗಳಿಗೆ ಹೋಗ್ತಾರೋ ಇಂಥ ವ್ಯಕ್ತಿಗಳನ್ನ ಭೇಟಿ ಆಗ್ತಿದ್ದಾರೆ. ದೇಶದಲ್ಲಿ ಇವತ್ತು ವಾತಾವರಣ ಒಂದು ನೆರೇಟಿವ್ ಯಾವ ಥರ ಇದೆ ಅಂತ ಹೇಳಿದ್ರೆ, ಹೇಗಾದರೂ ಮಾಡಿ ಅರಾಜಕತೆ ಸೃಷ್ಟಿಯಾಗಬೇಕು ಅನ್ನುವಂಥ ನೆರೇಟಿವ್ ಇದೆ. ಹಾಗಾಗಿ ಈಕೆಗೂ ರಾಹುಲ್ ಗಾಂಧಿ ಅವರು ಈಕೆಯನ್ನು ಯಾಕೆ ಭೇಟಿಯಾಗಿದ್ದಾರೆ, ಇದರಿಂದ ಏನು ಸತ್ಯ ಅಡಗಿದೆ ಅಂತ ಹೇಳುವಂಥ ಪ್ರಶ್ನೆಯನ್ನು, ಅಂದರೆ ಈಗ ಜಾರ್ಜ್ ಸೊರೋಸ್ ಅವರ ಓಪನ್ ಸೊಸೈಟಿ ಫೌಂಡೇಶನ್ನು ಯುರೋಪಿಯನ್ನಲ್ಲಿರುವಂಥ ಒಂದು ಫೌಂಡೇಶನ್ನ ಟ್ರಸ್ಟಿಯಾಗಿರೋ ಮಹಿಳೆಯ ಜೊತೆಯಲ್ಲಿ ರಾಹುಲ್ ಗಾಂಧಿಗೆ ಏನು ಕೆಲಸ ಅಂತ ಹೇಳುವಂಥ ಪ್ರಶ್ನೆಯನ್ನು ಎತ್ತಿರ್ತಕ್ಕಂಥದ್ದು. ಅಂದರೆ ಎಲ್ಲರ ಅನುಮಾನಗಳಿಗೆ, ಅಂದರೆ ವಿದೇಶಿ ದೇಣಿಗೆಗಳನ್ನು ಪಡಿತಿದೆಯಾ ಕಾಂಗ್ರೆಸ್ಸು ದೇಶದಲ್ಲಿ ವಾತಾವರಣವನ್ನು ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡೋದಕ್ಕೆ? ಯಾಕೆಂದರೆ ಇವಾಗ ರಿಜಿಮ್ ಚೇಂಜರ್ಸ್ ಅಂತಿದ್ರಲ್ಲ, ಅಸ್ತಿತ್ವದಲ್ಲಿರೋ ಸರ್ಕಾರಗಳನ್ನು ಅಸ್ಥಿರಗೊಳಿಸಿ ಅವರಿಗೆ ಅಣತಿಯ ಮೇಲೆ ನಡೆಯುವಂಥ ಸರ್ಕಾರಗಳನ್ನು ನಿರ್ಮಾಣ ಮಾಡೋದು. ಬಾಂಗ್ಲಾದೇಶದಲ್ಲೂ ಅದೇ ತಾನೇ ನಡೆದಿದ್ದು. ಆ ರೀತಿಯಾಗಿ ಇವತ್ತು ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ವಾತಾವರಣ ಸರಿ ಇಲ್ಲದೆ ಇರುವಾಗ, ಅಲ್ಲಿ ಪ್ರಕ್ಷುಬ್ಧ ವಾತಾವರಣ, ಅರಾಜಕತೆ ಸೃಷ್ಟಿಯಾಗಿರುವಾಗ, ದೇಶದಲ್ಲಿ ಇಂಥ ಪ್ರಮುಖ ಕಾನೂನನ್ನು ಜಾರಿಗೆ ತಗೊಂಬರ್ತಿರುವಾಗ ಅದರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ಕಾನೂನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದೆ ಕೇವಲ ರಾಜಕೀಯಕ್ಕೋಸ್ಕರ ಈ ರೀತಿಯಾದ ಷಡ್ಯಂತ್ರವನ್ನು ಹೆಣೆದು ದೇಶದಲ್ಲಿ ಒಂದು ಪ್ರಕ್ಷುಬ್ಧವಾದ ಅರಾಜಕೀಯವಾದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಷಡ್ಯಂತ್ರ ನಡೀತಿದೆಯಾ ಅಂತ ಇವತ್ತು ದೇಶದ ಎಲ್ಲ ಪ್ರಖ್ಯಾತ ವಿಶ್ಲೇಷಕರ ತಲೆಯಲ್ಲಿಂದ ಹೊಳೆದಿರುವಂಥ ವಿಷಯ. ಎಲ್ಲರ ಬಾಯಲ್ಲೂ ಇದೇ ಮಾತಾಗಿದೆ. ಹಾಗಾಗಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವಂಥ ಹೇಳಿಕೆ ನಮಗೆ ಏನನ್ನು ಜ್ಞಾಪಕ ಮಾಡಿಸ್ತಿದೆ ಅಂತ ಹೇಳಿದ್ರೆ, ಕೃಷಿ ಕಾನೂನನ್ನು ಹಿಂಪಡಿತಲ್ಲ ಅವತ್ತು ರೈತರ ಸದುದ್ದೇಶಕ್ಕೋಸ್ಕರ ಮಾಡಿದಂಥ 3 ಕೃಷಿ ಕಾನೂನನ್ನು ನೆನೆಗುದಿಗೆ ಬೀಳಂಗೆ ಮಾಡಿದ್ರಲ್ಲ, ಬಿಲ್ಲನ್ನು ಪ್ರೆಸೆಂಟ್ ಮಾಡೋಕ್ಕಾಗದೆ, ಆ ಕಾನೂನನ್ನು ಜಾರಿಗೆ ತರೋಕ್ಕಾಗದೆ, ಅದೇ ರೀತಿಯಾಗಿ ಜಿ ರಾಮ್ಜಿ ಅನ್ನುವಂಥ ಬಿಲ್ಲು, VBG ರಾಮ್ಜಿ ಬಿಲ್ಲನ್ನು ನೆನೆಗುದಿಗೆ ಬೀಳುವಂಗೆ ಮಾಡುವಂಥ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾರೆ. ಮತ್ತು ದೇಶದ ರಾಜಧಾನಿಯನ್ನು ಮತ್ತು ಎಲ್ಲ ಕಡೆಗೆ ಬ್ಯಾರಿಗೇಟಿಂಗ್ ಸಿಸ್ಟಮ್ ಮಾಡಿ ಅವಾಗ ಕೆಂಪುಕೋಟೆಯ ಮೇಲೆ ಹೋಗಿ ಖಲಿಸ್ತಾನಿಗಳ ಧ್ವಜವನ್ನು ಹಾರಿಸುವ ಮಟ್ಟಿಗೆಲ್ಲ ಮಾಡಿದ್ರಲ್ಲ, ಆ ರೀತಿಯಾದಂಥ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ಇವರ ರಾಜಕೀಯದ ಬೇಳೆಯನ್ನು ಬಯಸ್ಕೊಳ್ತಾರ ಅನ್ನುವಂಥ ವಿಷಯವನ್ನು ನಾನು ಎಲ್ಲರ ಮುಂದೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗಾಗಿ VBG ರಾಮ್ಜಿ ಬಿಲ್ ಅಂತ ಹೇಳ್ತಕ್ಕಂಥದ್ದು ದಿನಗೂಲಿ ನೌಕರರು ಎಲ್ಲೆಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸಿಗಬಾರ್ದೋ ಅಂಥವ್ರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಡೋದ್ರ ಮುಖಾಂತರ
ಸ್ಥಳೀಯ ದಿನಗೂಲಿ ನೌಕರರು ಅಂದರೆ ಗ್ರಾಮಸ್ಥರ ಮುಖಾಂತರನೇ ಆ ಹಳ್ಳಿಯ ಸೌಲಭ್ಯಗಳನ್ನು, ಮೂಲಭೂತ ಸೌಕರ್ಯಗಳಾದಂಥ ಸ್ಮಶಾನ, ಅಂಗನವಾಡಿ ಕೇಂದ್ರ, ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಇರ್ಬೋದು, ಊರಿಗೆ ರಸ್ತೆ ಮಾಡೋದಿರ್ಬೋದು, ಜಲಮೂಲಗಳ ಸಂರಕ್ಷಣೆ ಮಾಡೋದಿರಬಹುದು, ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡೋದಿರ್ಬೋದು, ಎಲ್ಲವನ್ನು ಇದರ ಅಡಿಯಲ್ಲೇ ತಂದು ಅಲ್ಲಲ್ಲೇ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ನಗರಗಳಿಗೆ ವಲಸೆ ಬರೋದಕ್ಕೆ ಕಡಿವಾಣ ಹಾಕಬೇಕು ಅನ್ನೋಂಥ ಮಹತ್ತರದ ಉದ್ದೇಶ. ಮತ್ತು ಅದರಲ್ಲಿ ಭ್ರಷ್ಟಾಚಾರಗಳು ನಡೀಬಾರ್ದು, DBT ಆಗಬೇಕು, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗಬೇಕು ಅಂತ ಹೇಳ್ತಕ್ಕಂಥದ್ದು ಮೋದಿಯವರ ಉದ್ದೇಶ. ಆದರೆ ಇದಕ್ಕೆ ತೊಡರುಗಾಲನ್ನು ಹಾಕ್ತಾ ಇರೋದು ಇಂಡಿ ಮೈತ್ರಿಕೂಟದ ನಾಯಕರು. ಇವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಈ ದೇಶಕ್ಕೆ ಪೂರಕವಾಗಿರುವ, ಅಭಿವೃದ್ಧಿಗೆ ಪೂರಕವಾಗಿರುವ ಕಾನೂನುಗಳು ಬಂದರೆ ಇವರ ನಿದ್ದೆ ಕೆಟ್ಟೋಗುತ್ತೆ. ಹಾಗಾಗಿ VBG ರಾಮ್ಜಿ ಬಿಲ್ ಅಂತ ಹೇಳೋದು ಕರಾಳ ಬಿಲ್ಲೋ ಅಲ್ವೋ ಅನ್ನೋದನ್ನು ನೀವೇ ನಿರ್ಧಾರ ಮಾಡ್ಕೊಳ್ಳಿ. ಆದರೆ ಇಂಡಿಗಳ ನಿದ್ದೆಯನ್ನು ಮಾತ್ರ VBG ರಾಮ್ಜಿ ಅಂತ ಹೇಳುವಂಥ ಈ ಬಿಲ್ಲು ನಿದ್ದೆಯನ್ನು ಕೆಡಿಸಿದೆ, ಇಂಡಿ ಮೈತ್ರಿಕೂಟದ ನಿದ್ದೆಯನ್ನು ಕೆಡಿಸ್ಬಿಟ್ಟಿದೆ ಅಂತ ಹೇಳುವುದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.